ಆತ್ಮೀಯರೇ, UPSC 2026 ಕ್ವಶನ್ ಪೇಪರ್ ಡಿಕೋಡಿಂಗ್ ಮಾಡೋಣ. ಒಂದೊಂದು ಕ್ವಶನ್ ಬಗ್ಗೆ ಸಹ ನಾವು 1 ಅವರ್ ಮಾತಾಡ್ಬೋದು. ಅಷ್ಟೊಂದು ಆಳವಾದ ಮಾಹಿತಿ, ಅಪ್ರೋಚು, ಟೋನು, ಪಲ್ಸ್ ಇವೆಲ್ಲವನ್ನು ಕಂಡುಹಿಡ್ಕೋಬೋದು. ಕೇವಲ ಆನ್ಸರ್ಸನ್ನು ಫೈಂಡ್ ಔಟ್ ಮಾಡಿದರೆ ಯು ಆರ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ಎನಿ ಎಕ್ಸಾಮ್. either it is PC or it is a DC. ಈಗ with respect to the Western Hurlock Gibbons, which of the following statement is or are correct? Okay. ಸರ್ ಎಲ್ಲಿತ್ತು ಸರ್ ಇದು ಹೂಲಾಕ್ ಗಿಬ್ಬನ್ನು? ಹೆಂಗೆ ಸರ್ ನಮಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ, ಇದಕ್ಕೆ ಯಾರಾದರೂ ಇಲ್ಲ ಇದು ಹಿಂದೂ ಪೇಪರಲ್ಲಿ ಬಂದಿತ್ತು, ನವಂಬರ್ 24ನೇ ತಾರೀಕಿತ್ತು ಅಂತ ಯಾರಾದರೂ ಹೇಳಿದರೆ, ದೆನ್ ದೇ ಆರ್ ಫೂಲಿಂಗ್ ಯು. ಯು ಗಾಟ್ ಇಟ್? ಸಿ, ನೀವು ಆ ಥರ ಎಕ್ಸಾಮ್ ಆದಮೇಲೆ ಅಲ್ಲಿ ಬಂದಿತ್ತು, ಇಲ್ಲಿ ಬಂದಿತ್ತು, ಇಲ್ಲಿ ಉಸಿತ್ತು, ಅಲ್ಲಿ ಉಸಿತ್ತು ಅಂದರೆ ಯಾವ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅದನ್ನು ಟ್ರೇಸ್ ಮಾಡೋದು, ಫೈಂಡ್ ಔಟ್ ಮಾಡೋದು, ಫೋಕಸ್ ಮಾಡೋದು ಅದು ಸಾಧ್ಯವೇ ಇಲ್ಲ. ಓಕೆ. ಸೊ ಈಗ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಒಂದು ಪ್ರಶ್ನೆ ಎಲ್ಲಿ ಬರುತ್ತೆ ಅದನ್ನು ಯಾವ ರೀತಿ ನೋಡಬೇಕು. ವೆಸ್ಟ್ರನ್ ಹೂಲಾಕ್ ಗಿಬ್ಬನ್ ಇದು ಆಲ್ರೆಡಿ PYQ ಅಲ್ಲಿ ಬಂದಿದೆ. ಇದು ನಾರ್ತ್ ಈಸ್ಟಲ್ಲಿ ಕಂಡು ಬರ್ತಕ್ಕಂಥದ್ದು. ನಾರ್ತ್ ಈಸ್ಟ್ ಏನು? HYT. ನಾರ್ತ್ ಈಸ್ಟ್ ಏನು? HYT. ನಾರ್ತ್ ಈಸ್ಟ್ ಮೇಲೆ ಸಿಕ್ಕಿಂ ರಿಲೇಟೆಡ್ ಒಂದು ಪ್ರಶ್ನೆ ಬಂದಿದೆ, ಅರುಣಾಚಲ ಪ್ರದೇಶ ರಿಲೇಟೆಡ್ ಒಂದು ಪ್ರಶ್ನೆ ಬಂದಿದೆ, ವೆಸ್ಟ್ರನ್ ಹೂಲಾಕ್ ಗಿಬ್ಬನ್ 3ನೇ ಪ್ರಶ್ನೆ. ಏನಕ್ಕೆ ಬಂದಿದೆ? ಬಿಕಾಸ್ ನಾರ್ತ್ ಈಸ್ಟ್ ಈಸ್ HYT. ಇಟ್ ಈಸ್ ನಾಟ್ ದಟ್ ಇಟ್ ಈಸ್ ಇನ್ ಕರೆಂಟ್ ಅಫೇರ್ಸ್, ನೋ. ಸೊ ವೆಸ್ಟ್ರನ್ ಹೂಲಾಕ್ ಗಿಬ್ಬನ್ ಯಾವಾಗ ಬಂದಿದೆಯಪ್ಪ ರಜಾ? IAS 2004 ಗಿಬ್ಬಾನ್ ಬಂದಿದೆ. ಭಾಳಷ್ಟು ಜನ ಸರ್ HYT ಮಾಡಿದ್ರೆ ಸಾಕ ಅಂತಾರೆ. ಅರೆ ಬೈ HYT ಮಾಡೋಕ್ಕೆ ಮಿನಿಮಮ್ 6 months to 1 year ಬೇಕು. ನೀವು ಕರೆಕ್ಟಾಗಿ ಎಲ್ಲ ಸಬ್ಜೆಕ್ಟ್ಗಳನ್ನು ಇನ್ ಡೀಟೇಲ್ ಆಗಿ PYQ ಆ್ಯಂಗಲಿಂದ ಓದಬೇಕಂದ್ರೆ. ಬಟ್ 90% ಜನ ಮಾಡಲ್ಲ. ನಮ್ಮದು 11ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಸೊ ಅದರಲ್ಲಿ ಓನ್ಲಿ 10 to 20% ಜನ ಮಾತ್ರ ಕರೆಕ್ಟಾಗಿ ಅಕೌಂಟಬಲ್ ಇರ್ತಾರೆ. ರಿಮೈನಿಂಗ್ ಪೀಪಲ್ ಆರ್ ನಾಟ್ ಅಕೌಂಟಬಲ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಕೌಂಟಬಲ್. ಸರ್ ರೆಡ್ ಪಾಂಡಾ ಇದು HYT ಈ ಸ್ಪೇಸ್ ನಿಮಗೆ ಗೊತ್ತಾಯಿತು. PYQ ಇದೆ, ಹೋಗಿ ಚೆಕ್ ಮಾಡಿ. ಓಕೆ, ಬನ್ನಿ ಈಗ ನೋಡಿ. ಇಲ್ಲಿ ಸ್ಟೇಟ್ಮೆಂಟ್ ಎಷ್ಟಿದೆಯಪ್ಪ ರಜಾ? 1, 2, 3 3 ಸ್ಟೇಟ್ಮೆಂಟ್ ಇದ್ದಾವೆ. ಇಲ್ಲಿ ನೋಡಿ, 1 and 2, 2 and 3, 3 ಓನ್ಲಿ. ಅಂದರೆ 1, 2, 3 3 ಸ್ಟೇಟ್ಮೆಂಟು ಕರೆಕ್ಟ್ ಇರ್ತಕ್ಕಂಥದ್ದು ಇಲ್ಲ ಅಂಥೇಳಿ ಇಂಡೈರೆಕ್ಟಾಗಿ ನಮ್ಮ OG ಹೇಳಿದ್ದಾರೆ. ಸೊ ಇಲ್ಲಿ ನಮ್ಮ ಉದ್ದೇಶ ಏನು? ರಾಂಗ್ ಇರೋ ಸ್ಟೇಟ್ಮೆಂಟ್ನ ಹುಡುಕಬೇಕು. ಏನಪ್ಪ? ಎ ಸ್ಯಾಂಕ್ಚುರಿ ಇನ್ ದಿ ನಾರ್ತ್ ಈಸ್ಟ್ ಇಂಡಿಯಾ ಈಸ್ ಹೋಮ್ ಟು ದಿಸ್ ಏಪ್ ಸ್ಪೇಸಿಸ್ listed as a endangered in International Union for Conservation Nature Red List. ಸರ್ IUCN HYT ನೋಡಿ, ನಾನು ಪ್ರತಿ ಬಾರಿ ಹೇಳ್ತೀನಿ ಎಂಡೇಂಜರ್ಡ್ ಆ್ಯಂಡ್ ಕ್ರಿಟಿಕಲಿ ಎಂಡೇಂಜರ್ಡ್ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ. ಸರ್ ಇದು ಎಂಡೇಂಜರ್ಡ್ ಕ್ಯಾಟಗರಿಯಲ್ಲಿ ಬಂದಿದೆ. ಓಕೆ. ಸೊ ಮ್ಯಾಕ್ಸಿಮಮ್ಮು ನಾರ್ತ್ ಈಸ್ಟು ಯಾವಾಗಲೂ ಪಾಸಿಟಿವ್ ಇನ್ಫಾರ್ಮೇಷನ್. ಯು ಗಾಟ್ ಇಟ್? ಸೊ ಓವರ್ ನೋಸ್ ದ ವೆಸ್ಟ್ರನ್ ಹೂಲಾಕ್ ಗಿಬ್ಬನ್ ನಾರ್ತ್ ಈಸ್ಟ್ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸ್ಟೇಟ್ಮೆಂಟ್ 1 is true. ಬಟ್ ಇಲ್ಲಿವರೆಗೂ ನಿಮಗೆ ವೆಸ್ಟ್ರನ್ ಹೂಲಾಕ್ ಗಿಬ್ಬನ್ ಕೇಳೇ ಇಲ್ಲ ಅಂತಂದರೆ ನಿಮಗೆ ದೊಡ್ಡ ನಮಸ್ಕಾರ. ಯು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ UPSC ಆರ್ ಎನಿ ಅದರ್ ಎಕ್ಸಾಮ್ಸ್. even it is PSI also, PC also, PDO also, AEG also. ಯಾಕೆ? Because whenever OG asks question, those questions are replicated elsewhere in different exams. You got it? So please keep it in your mind.
ಹೂಲಕ್ ಗಿಬ್ಬಾನ್ ನಾರ್ತ್ ಈಸ್ಟ್, ಲಯನ್ ಟೇಲ್ಡ್ ಮಕಾಕ್ ವೆಸ್ಟರ್ನ್ ಘಾಟ್ಸ್. ಅರ್ಥ ಆಯ್ತಲ್ವಾ? ಸೊ ನಮಗೆ ವೆಸ್ಟರ್ನ್ ಹೂಲಕ್ ಗಿಬ್ಬನ್ ನಾರ್ತ್ ಈಸ್ಟಲ್ಲಿ ಇದೆ ಅಂತ ಗೊತ್ತಿಲ್ಲ ಅಂತಂದರೆ ಏನಕ್ಕೆ ಅಂತಂದರೆ, ಇದು ಯಾಕೆ ಗೊತ್ತಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಂದರೆ ಇಟ್ ಈಸ್ ಎ PYQ. ಸೊ ಒಂದು ಕರೆಕ್ಟ್ ಆದರೆ ಇವೆರಡರಲ್ಲಿ ಒಂದೇ ಆಗಬೇಕು. 2 and 3 ನೋಡೋಣ. ದೇ ಹ್ಯಾವ್ ಎ ಸ್ಪೆಷಲೈಸ್ಡ್ ಬ್ರಾಂಚಿಯೇಷನ್ and can easily swing between trees. Okay. They possess a strong and heavy build like gorillas, yet are remarkably agile tree climbers. ನೋಡಿ, ನೀವು ಈ ಒಂದು ಹೂಲಕ್ ಗಿಬ್ಬನ್ ವಿಕಿಪೀಡಿಯಾ ಮಾಡಿ, ಯಾವ ವೆಬ್ಸೈಟ್ ಕೂಡ ಬೇಡ, ವಿಕಿಪೀಡಿಯಾ ಮಾಡಿದಾಗ ಈ ಸ್ಟೇಟ್ಮೆಂಟ್ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವ? ಸೊ 90% 3 ಸ್ಟೇಟ್ಮೆಂಟ್. ನನ್ನ ರೂಲ್ಸ್ ಏನು, ಶಾಂತಪ್ಪ ಸರ್ ಸಲಹೆ ಏನು, 4 ಸ್ಟೇಟ್ಮೆಂಟ್ ಇದ್ದಾಗ ಅಥವಾ 3 ಸ್ಟೇಟ್ಮೆಂಟ್ ಇಲ್ಲ 4 ಸ್ಟೇಟ್ಮೆಂಟ್ ಇದ್ದಾಗ ಓನ್ಲಿ 1 ಸ್ಟೇಟ್ಮೆಂಟ್ ಕರೆಕ್ಟ್, ಓನ್ಲಿ ಆಲ್ 4 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅನ್ನೋದು ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಓಕೆ. ಸೊ ನೋಡಿ, ದಿಸ್ ಈಸ್ ಎ ಏಪ್. ಇಲ್ಲಿ ಏಪ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಬಿಲ್ಡ್ ಲೈಕ್ ಎ ಗೊರಿಲ್ಲಾಸ್ ಅಂತ ಕೊಟ್ಟಿದ್ದಾನೆ. ಕಾಂಟ್ರಡಿಕ್ಟ್ರಿ. ಯು ಗಾಟ್ ಇಟ್? ಸೊ ಆನ್ಸರ್ 1 and 2. ನೆಕ್ಸ್ಟ್ ಬನ್ನಿ, ಇಲ್ಲಿ ಗಿಬ್ಬಾನ್ ಈಸ್ ದಿ ಓನ್ಲಿ ಏಪ್ ನೋಡಿ, ಏಪ್ ಫೌಂಡ್ ಇನ್ ಇಂಡಿಯಾ. 2004 ಇದು ಬಂದಿದೆ. ಸೊ ಗಿಬ್ಬಾನ್ ಬಗ್ಗೆ PhD ಮಾಡಿ ಅಥವಾ ನೀವು 360 ಡಿಗ್ರಿಯಲ್ಲಿ ಓದ್ಕೊಳ್ಳಿ. ಲಯನ್ ಟೇಲ್ಡ್ ಮಕಾಕ್, ಘಾರಿಯಲ್. ಓಕೆ. ನೆಕ್ಸ್ಟ್ ಬನ್ನಿ, 2004 ಒಂದು ಕ್ವಶನ್ ಬರುತ್ತೆ. ಟೂತ್ಲೆಸ್ ಮ್ಯಾಮಲ್ಸ್ ಆರ್ HYT. UPSCಗೆ ಅಥವಾ ಎನಿ ಸಸ್ತನಿಗಳು. ಮ್ಯಾಮಲ್ಸ್ ಆರ್ HYT. Toothless mammals such as pangolins are not found in India. 2004 ಕೇಳಿದೆ. ಇದೇ ಪಂಗೋಲಿನ್ ಬರುತ್ತೆ ಮುಂದೆ 2021 ಪಂಗೋಲಿನ್. ಸರ್, UPSC ತುಂಬ ಹಳಬರು, ಕ್ವಶನ್ ಪೇಪರ್ ಹಳೆಯದು, ಅದರ ಪ್ರಿಪ್ರೇಷನ್ ಮಾಡಿದ್ರು ಹೊಸಬರು. ಯು ಗಾಟ್ ಇಟ್? ಸೊ ಐ ಆಮ್ ಟೆಲಿಂಗ್ ಯು, ಪ್ಲೀಸ್ ಡೋಂಟ್ ಮೇಕ್ ಪ್ರಿಪ್ರೇಷನ್ ವಿತೌಟ್ ಸೀಯಿಂಗ್ ದಿ UPSC ಕ್ವಶನ್ ಪೇಪರ್ ಆರ್ KA ಕ್ವಶನ್ ಪೇಪರ್ ಆರ್ KPSC ಕ್ವಶನ್ ಪೇಪರ್. ನೀವು ಕ್ವಶನ್ ಪೇಪರ್ ನೋಡಲಾರ್ದಂಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ ಅಂತಂದರೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಯುದ್ಧವನ್ನು ಮಾಡಿದಂತೆ. ಸೊ ನಿಮಗೆ ಕ್ವಶನ್ ಪೇಪರು ಬರೀ ನೋಡೋದಲ್ಲ, ಅದರ ಒಳಗಿನ ಮರ್ಮವನ್ನು ತಿಳ್ಕೋಬೇಕು. ತಿಳ್ಕೊಂಡಾಗ ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ. ಯು ಗಾಟ್ ಇಟ್? ನೆಕ್ಸ್ಟ್ ಬನ್ನಿ, ರೆಡ್ ಸ್ಯಾಂಡರ್ಸ್. పుష్పరాజ్. పుష్ప అంటే ఫ్లవర్ కాదు, ఫైర్. అది ಯಾವುದಕ್ಕೆ ಸಂಬಂಧಪಟ್ಟಿದೆ ಸ್ವಾಮಿ? ರೆಡ್ ಸ್ಯಾಂಡರ್ಸ್, ರಕ್ತ ಚಂದನ. 2015 ಯಾಕೆ ಕೇಳಿದರು ಅಂದರೆ 2015 ಈ ಪುಷ್ಪ ರಕ್ತ ಚಂದನವನ್ನು ಅಕ್ರಮವಾಗಿ ಕಳ್ಳತನ ಮಾಡೋಕ್ಕೆ ಹೋಗಿ ಅದನ್ನು ಕಳ್ಳ ಸಾಗಾಣಿಕೆ ಮಾಡೋಕ್ಕೆ ಹೋದಂತಹ ವ್ಯಕ್ತಿಗಳ ಮೇಲೆ ಫೈರ್ ಮಾಡಿ ಸಾಯಿಸ್ಬಿಟ್ಟಿರ್ತಾರೆ. ಓಕೆ, ಅದು 2015 ಕರೆಂಟ್ ಅಫೇರ್ಸ್. ಅದಕ್ಕೆ 2016 ಬಂತು ರಕ್ತ ಚಂದನ. ಓಕೆ, ಇಟ್ ಈಸ್ ಎ ಟ್ರೀ ಸ್ಪೀಸಿಸ್ ಫೌಂಡ್ ಇನ್ ದಿ ಪಾರ್ಟ್ ಆಫ್ ಸೌತ್ ಇಂಡಿಯಾ, ಅಂದರೆ ಆಂಧ್ರ ಪ್ರದೇಶ್. ಕರೆಕ್ಟ್. ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ important trees in the tropical rainforest
ಅಕ್ರಾಸ್ ಸೌತ್ ಇಂಡಿಯಾ. ನೋಡಿ ಸಿ ಕ್ವಶನ್ನು ತುಂಬ ಎಕ್ಸ್ಟ್ರೀಮ್ ಇದೆ. ಸೂಪರ್ಲೇಟಿವ್ ಡಿಗ್ರಿ, ಮೋಸ್ಟ್, ಆಲ್, ನಾಟ್ ಅಟ್ ಆಲ್, ಎವ್ರಿಥಿಂಗ್, ನೋ, ನಾಟ್ ಪಾಸಿಬಲ್, ಇವೆಲ್ಲವೂ ರೈಟ್ ಆಗೋಕ್ಕೆ ಸಾಧ್ಯವಿಲ್ಲ. ಸೊ ಇಲ್ಲಿನ ಎಚ್ ವಿ ಟಿ ಏನಪ್ಪ ಅಂತಂದರೆ ಟ್ರೋಪಿಕಲ್ ರೇನ್ ಫಾರೆಸ್ಟ್, ತದನಂತರ ನಿತ್ಯ ಹರಿದ್ವರ್ಣ ಕಾಡುಗಳು, ಎಲೆ ಉದುರುವ ಕಾಡುಗಳು, ಮ್ಯಾಂಗ್ರೋವ್ಸು, ಇವೆಲ್ಲವೂ ಸಹ ಎಚ್ ವೈ ಟಿ. ಅಲ್ಲಿ ಕಂಡು ಬರ್ತಕ್ಕಂಥ ಸ್ಪೀಸೀಸು, ಮಣ್ಣು, ತಾಪಮಾನ, ಮಳೆ, ಆರ್ದ್ರತೆ, ಬುಡಕಟ್ಟು ಜನಾಂಗ, ಅಲ್ಲಿನ ವ್ಯವಸಾಯ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಓಕೆ, ಸೊ ಪ್ಲೀಸ್ go through this type of question paper very seriously. Question paper should be a OG. ಯಾವ ಪುಸ್ತಕನೂ ಹೇಳಲ್ಲ ವೆಸ್ಟ್ರನ್ ಹೋಲಕ್ಕೆ ಗಿಬ್ಬನ್ನು ಓದಿ ಅಂತೇಳಿ, ಬಟ್ ಕ್ವಶನ್ ಪೇಪರ್ ಹೇಳ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರಗಳು.